ನಮಸ್ಕಾರ ಗೆಳೆಯರೆ, ಕಪಲ್ ಚಾನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಎಂಜೆ. ನಾವಿವತ್ತು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಈ ದೇವಸ್ಥಾನ ಉಚಿತವಾಗಿರುವ ಚಿಲ್ಲಕೆರೆ ತಾಲೂಕಿನ ನಾಯಕನಟ್ಟಿ ಹಳ್ಳಿಯಲ್ಲಿದೆ. ಈ ದೇವಸ್ಥಾನವು 15ನೇ ಶತಮಾನದ ದೇವಸ್ಥಾನ. ಈ ದೇವಸ್ಥಾನ ನಾವು ದೀಪಾವಳಿ ಆದಮೇಲೆ ಹೋಗಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ, ಲುಕ್ ಆಗಿದೆ. ಸೊ ನಾವು ಗಾಡಿ ಟೂ ವೀಲರ್ ಹೋಗಿದ್ವಿ. ಇದು ನೋಡಿ ಸೈಡಲ್ಲೆಲ್ಲ ಅಂಗಡಿ ಹಾಕಿದ್ದಾರೆ. ಈ ದೇವಸ್ಥಾನ ಇನ್ನೊಂದು ಏನು ವಿಶೇಷ ಅಂದರೆ, ಹೊಸ ಗಾಡಿನಾದರೂ ತೊಗೊಂಡಿದ್ರೆ ಅದನ್ನಲ್ಲಿ ಪೂಜೆ ಮಾಡಿಸೋ ಪದ್ಧತಿ ಕೂಡ ಇದೆ. ನೋಡಿ ಇದು ಗಾಡಿಗಳೆಲ್ಲ ಅಷ್ಟು ನಿಂತಿದ್ದಾವೆ. ಪೂಜೆ ಮಾಡಿಸೋಕೆ ಎಲ್ಲರೂ ಬಂದಿದ್ದಾರೆ. ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಬರ್ತಾರೆ. ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ, ಮಾಡಿದಷ್ಟು ನೀರು ಭಿಕ್ಷೆ ಅಂತ. ಅಂದರೆ ನಾವು ಎಷ್ಟು ಮಾಡ್ತೀವೋ ಅದನ್ನು ಕೂಡ ಭಿಕ್ಷೆ ಹಾಕಿ ನೀಡಬೇಕು ಅಂತ ಈ ದೇವರದ್ದು ಪದ್ಧತಿ. ಸೊ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಅಲ್ಲಿ ನಾವು ಹಣ್ಣುಕಾಯಿ ತೊಗೊಂಡಿದ್ವಿ. ಹಣ್ಣುಕಾಯಿ ಅಂತ ಸಪ್ರೇಟ್ ಟಿಕೆಟ್ ತೊಗೊಂಡ್ವಿ ಹಣ್ಣುಕಾಯಿ ಮಾಡಿಸೋಕೆ ಒಳಗಡೆ. ಸೊ ನೋಡಿ ಒಳಗಡೆ ನೋಡಿ ಹಬ್ಬದ ದಿನ ಕೂಡ ಇಷ್ಟು ಜನ ಇದ್ದಾರೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ಅಂತ. ಕಣ್ಣು ತುಂಬ ನೋಡ್ಕೊಂಡಿದ್ದೀನಿ. ನಾನಂತೂ ತುಂಬ ಇಷ್ಟ. ಬಂದು ಬೆಳಿಗ್ಗೆ 11ರಿಂದ 2 ಸಂಜೆ 8 ಗಂಟೆಯಿಂದ 8:30ವರೆಗೂ ಪ್ರಸಾದ ಕೊಡ್ತಾರೆ. ನನಗೆ ತುಂಬ ಇಷ್ಟ ಪ್ರಸಾದ ಅಂತ. ನೋಡಿ ನಾವು ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ವಿ. ಮನೇಲಿ ತಿಂದಿದ್ರು ಕೂಡ ಮತ್ತೆ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ವಿ ನಾನು ರಮೇಶ್ ಮಾಡ್ರು. ಸೊ ನೋಡಿ ಇದು ಹಾಗೂ ಕಲ್ಯಾಣ ಮಂಟಪ ಕೂಡ ಇದೆ. ಸೈಡಲ್ಲಿ ನೋಡಿ ಹೊರಗಡೆ ಹೋಗ್ತಾ ಎಷ್ಟು ಕ್ಲೀನ್ ಆಗಿದೆ ಅಂದರೆ, ಊಟದ ಅಂದರೆ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಊಟ ಎಷ್ಟು ಜನ ಬಂದಿದ್ದಾರೆ. ನಾವು ಸ್ವಲ್ಪ ಪಾಯಸ ಹಾಕಿಸ್ಕೊಂಡೆ. ನನಗಂತೂ ಪಾಯಸ ಅಂದರೆ ತುಂಬ ಇಷ್ಟ. ಪಾಯಸ ಹಾಕ್ಕೊಂಡು ಚೆನ್ನಾಗಿ ತಿಂದಿಲ್ಲ. ನಾನು ಅವಾಗ ಸ್ವಲ್ಪ ತಿನ್ಕೊಂಡ್ಬಂದಿದ್ದೆ ಮನೆಯಿಂದ ಅಂತ. ಪಾಯಸ ಒಂದು ಸ್ವಲ್ಪ ಪ್ರಸಾದ ತಿಂದೆ. ಇಲ್ಲೊಂದು ಸಣ್ಣ ತಿಂತಾರೆ. ಸೊ ತಿಂದ್ಬಿಟ್ಟು ಬಂದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿವರೆಗೂ ಕೂಡ ಒಂದೊಂದು ಇಮೇಜ್ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ, ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದು ಒಣಕೊಬ್ಬರಿ ಅಂತ. ಇದು ಜಾತ್ರೆಯಲ್ಲಿ ಸುಡ್ತಾರೆ, ಬೂದಿಯಾಗಿ ಹಚ್ಕೊಳ್ತಾರೆ, ಮತ್ತೆ ಸ್ವಲ್ಪ ತಿಂತಾರೆ. ಇದು ರಥ, ದೇವ್ರದ್ದು ರಥ. ಇದು ಓಪನ್ ಮಾಡಿಲ್ಲ, ಬಿಸಿಲೆಲ್ಲ ಹಾಳಾಗ್ಬಿಡುತ್ತೆ ಮಳೆಯಲ್ಲಿ ಗಾಳಿಲಿ ಅಂತ. ಅದಕ್ಕೆ ಓಪನ್ ಮಾಡಿಲ್ಲ, ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಅಷ್ಟೇ. ಈ ದೇವಸ್ಥಾನದಿಂದ ಏನಂದರೆ, ಮಕ್ಕಳಾಗ್ತಿರೋದು, ಮದುವೆ ಆಗ್ತಿರೋರು, ಮತ್ತೆ ಏನಾದರೂ ಕೆಲಸದಲ್ಲಿ ತೊಂದರೆ ಆಗಿರೋರು, ಮತ್ತೆ ಚರ್ಮ ರೋಗ ಏನಾದರೂ ಇದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ ಶನಿವಾರ ದೇವಸ್ಥಾನ, ಮತ್ತೆ ಗಣಪತಿ ದೇವಸ್ಥಾನ, ಮತ್ತೆ ಅಮ್ಮನವ್ರ ದೇವಸ್ಥಾನ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಮ್ಮನವ್ರ ದೇವಸ್ಥಾನ ಇದೆ. ಸೊ ನಾವೀಗ ಹೊರಮಠಕ್ಕೆ ಹೋಗ್ತಾ ಇದ್ದೀವಿ. ಹೊರಮಠ ಆ ದೇವಸ್ಥಾನ ಬಂದು ಒಳಮಠ ಅಂತಾರೆ, ಈ ದೇವಸ್ಥಾನ ಹೊರಮಠ ಅಂತ ಕರೀತಾರೆ. ನೋಡಿ ಇದು ಕೂಡ ಆ ಕಡೆ ಸೈಡ್ ಅಂಗಡಿಗಳಿದ್ದಾವೆ. ಏನಾದರೂ ಅಲ್ಲಿ ಅಲ್ಲೇ ಬೇಕಾದ್ರೆ ನೀವು ಹಣ್ಣುಕಾಯಿ ತೊಗೊಂಡು ಹೋಗಲ್ಲ ಅಂದ್ರೆ ಅಲ್ಲೇ ಮಾಡಿಸ್ಬೋದು. ನಾವು ಒಳಮಠದಲ್ಲೇ ಮಾಡಿಸಿದ್ವಿ. ಸೊ ಹೊರಮಠದಲ್ಲಿ ಮಾಡಿಸಲಿಲ್ಲ. ನಾವು ಇಲ್ಲಿ ಕಾಯಿ ತಂದಿದ್ದರಿಂದ ಒಂದೇ ಅಲ್ಲೇ ಮಾಡಿಸ್ಕೊಂಡ್ವಿ, ಇಲ್ಲೇ ಮಾಡಿಸಲಿಲ್ಲ. ಸೊ ನಾವು ಹೊರಮಠಕ್ಕೆ ಬಂದ್ವಿ. ಹೊರಮಠಕ್ಕೆ ಬಂದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ದೇವಸ್ಥಾನ ಇನ್ನೊಂದೇನು ಪದ್ಧತಿ ಅಂದರೆ, ಅದು ವೆಜ್ ದೇವರು, ಇದು ನಾನ್ ವೆಜ್ ದೇವರು. ಜಾತ್ರೆ ಅಂದರೆ ಇಲ್ಲಿ ತುಂಬ ಜೋರಾಗಂತೂ ಮಾಡ್ತಾರೆ. ಕಾಲು ಇಡೋದು ಜಾಗ ಇರಲ್ಲ. ಸುಮಾರು 10-15 ದಿನ ಜಾತ್ರೆ ನಡೀಬೋದು ಇಲ್ಲಿ ದೇವಸ್ಥಾನದಲ್ಲಿ. ಅಷ್ಟು ಕ್ರೌಡ್ ಇರುತ್ತೆ. ನೀವು ಹೋಗಬೇಕು ಅಂದರೆ ಮೇ ತಿಂಗಳಲ್ಲಿ ಹೋಗಿ ಚೆನ್ನಾಗಿ ದೇವಸ್ಥಾನ ನೋಡಿಬಿಟ್ಟು ಜಾತ್ರೆ ನೋಡ್ಬಿಟ್ಟು ಬನ್ನಿ, ಇಷ್ಟ ಇರೋರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಎಂಟ್ರೆನ್ಸ್ ಹೋಗಿ ಇದರಿಂದ ವಿಶೇಷ ಅಂದರೆ ನೋಡಿ, ಒಂಥರ ದೇವಸ್ಥಾನನೇ ಡಿಫ್ರೆಂಟ್ ಆಗಿದೆ ಅಲ್ವಾ. ನೋಡಿ ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮದು ಇಂಡಿಯನ್ ಕಲ್ಚರಲ್ಲಿ ಗೋಪುರ ಇರುತ್ತೆ. ಇದೊಂಥರ ಗೋಲ್ಗುಮ್ಮಟ ಆ ಥರ ರೌಂಡ್ ಆಗಿದೆ. ಇದು ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿರೋ ದೇವಸ್ಥಾನ ಇದು. 2014ರಲ್ಲಿ ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಹಾತ್ಮೆ ಅಂತ ಒಂದು ಫಿಲಮ್ ಕೂಡ ಬಂದಿದೆ. ಅದರಲ್ಲಿ B.C. ಪಾಟೀಲ್ ಅವರು ನಟಿಸಿದ್ದಾರೆ. ಇನ್ನೂ ತುಂಬ ಇನ್ಫಾರ್ಮೇಷನು ಆ ಫಿಲಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಕೂಡ ತಿಪ್ಪೇರುದ್ರ ಸ್ವಾಮಿ ಗದ್ದುಗೆ ಅಂತ ಕೂಡ ಕರೀತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಪೀಸ್ಫುಲ್ ಆಗಿ ದೇವಸ್ಥಾನ ಅನಿಸ್ತು. ಎಷ್ಟು ಪೀಸ್ಫುಲ್ ಅಂದರೆ ಅಷ್ಟು ಪೀಸ್ಫುಲ್ ಅಂತ ನೋಡಲಿಸ್ತು. ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಸೊ ನಾವು ವೀಡಿಯೋ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಅವ್ರು ಸ್ವಾಮೀಜಿ ಹೂ ಮಾಡ್ಕೊಳ್ಳಿ ಅಂದರು. ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ಆಗಲಿಲ್ಲ, ಸೊ ಇಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು, ಮಾಡಿಕೊಂಡೆ. ನೋಡಿ ಅವ್ರಿಗೆ ಹೇಗೆ ಬಂದರು ಏನು ಅಂತೆಲ್ಲ ಕೂಡ ಫೋಟೋಸ್ ಹಾಕಿದ್ದಾರೆ. ಈ ಸ್ವಾಮೀಜಿಯವರು ಮಾತಾಡ್ತಾರೆ, ನಿಮಗೇನ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ.
ಓಕೆ. ಇದು ಹಿಂದೂ ಮತ್ತು ಮುಸಲ್ಮಾನ ಶೈಲಿಯಲ್ಲಿ ಇದೆ ದೇವಸ್ಥಾನ. ಕೊಂಡಾಗಿದೆ ಅಂದ್ರೆ ಹೈದರಾಲಿಯವರು ಚಿತ್ರದುರ್ಗ ಕೋಟೆ ಮುತ್ತಿಗೆ ಹಾಕ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಚಿತ್ರದುರ್ಗಕ್ಕೆ ಹೋಗಕ್ಕಾಗಲ್ಲ, ಕತ್ಲಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಕೆರೆಯಲ್ಲಿ ನೀರು ನೋಡ್ಬಿಟ್ಟು ನಮಗೂ ಗಜಪಡೆಗೂ ಅಶ್ವದಳಕ್ಕೂ ಸೈನಿಕರಿಗೂ ಉಳ್ಕೊಳ್ಳೋಕೆ ಯೋಗ್ಯವಾದ ಸ್ಥಳ ಅಂತ ಹೇಳ್ಬಿಟ್ಟು ಕೆರೆ ಹಿಂಭಾಗನೆ ಬಿಡಾರ ಬಿಡ್ತಾರೆ. ಅಪಿರುದ್ರ ಸ್ವಾಮಿ ಜೀವಂತ ಸಮಾಧಿ ಗದಿಗೆ ಮಾತ್ರ ಇರುತ್ತೆ. ಅವಾಗ ಹೈದರಾಲಿ ಅವರಿಗೆ ಪುತ್ರ ಸಂತಾನ ಇರಲ್ಲ. ಅವಾಗ ಹೈದರಾಲಿ ಅವ್ರಿಗೆ ಕನಸಿನಾಗ ಬಂದು ಸ್ವಾಮಿಗಳು ಹೇಳ್ದಂಗೆ ಈ ಕ್ಷೇತ್ರದ ಮೇಲೆ ದಾಳಿ ಮಾಡ್ಬೇಡ, ನಿನ್ ಪುತ್ರ ಸಂತಾನ ಆಗ ಯೋಗ ಇದೆ ಅಂತ. ಅವಾಗ ನೆಟ್ ಬಿದ್ದು ಎದ್ದೇಳ್ತಾವ ಹೈದರಾಲಿ, ಇದೇನ್ ಈ ರೀತಿ ಆಯ್ತಲ್ಲ. ಆ ಬೆಳಕಾದಾಗ ಈ ಊರಿನ ಮುಖಂಡರನ್ನ ಕೇಳ್ತಾರೆ ಹೈದರಾಲಿ ಅವರು, ಸ್ವಾಮಿಗಳು ಕೆಂಪು ಬಟ್ಟೆ ಗಡ್ಡ ಹಾಕೊಂಡು ತಪಸ್ಸಿ ಕುಂತಿದಾರಲ್ಲ ಎಲ್ಲಿ ಅಂತ. ಅವಾಗ ಈ ಜಾಗವನ್ನು ತೋರಿಸ್ತಾರೆ. ಅವಾಗ ಈ ಕಡೆಯಿಂದ ಹೊಡ್ಕೊಂಡ್ಬಂದಿರೋಂಥ ಖಜಾನೆ ದುಡ್ಡನ್ನ ಇಲ್ಲೇ ಕೊಟ್ಬಿಟ್ಟು ಹಿಂದೂ ಮತ್ತು ಮುಸಲ್ಮಾನ ಆರ್ಕಿಟೆಕ್ಟ್ ಶೈಲಿಯಲ್ಲಿ ದೇವಸ್ಥಾನ ಕಟ್ಸಿ ಅಂತ ಹೇಳ್ತಾರೆ. ಅವಾಗ ದೇವಸ್ಥಾನ ಪೂರ್ಣ ಆಗುತ್ತೆ. ಅವಾಗ ಟಿಪ್ಪು ಜನನ ಆಗುತ್ತೆ. ಹಿಂದೂ ಮತ್ತು ಮುಸಲ್ಮಾನ ಶೈಲಿಯಲ್ಲಿ ದೇವಸ್ಥಾನ ಇರೋದಕ್ಕೆ ನನ್ನ ಮಗನಿಗೂ ಅದೇ ರೀತಿ ಇರಲಿ ಹೆಸರು ಅಂತ ಹೇಳ್ಬಿಟ್ಟು ಟಿಪ್ಪು ಸಾಬ್ ಅಂತ ಇರ್ತಾರೆ. ಹಿಂದೂ ಅಲ್ಲಿ ಟಿಪ್ಪು ನಮ್ದು, ನಾವು ಸ್ವಾಮಿ ಅಂತೀವಿ, ಅವ್ರು ಸಾಬ್ ಅಂತಾರೆ. ಟಿಪ್ಪು ಸಾಬ್ ಅಂತ. ಅವ್ನು ಹುಟ್ಟೋದಕ್ಕಿಂತ ಮುಂಚೆ ಒಂದು ದಂಡ ಸೇನಾ ನಾಯಕ ಆಗಿರ್ತಾರೆ ಹೈದರಾಲಿ ಅವರು ಮೈಸೂರು ಸಂಸ್ಥಾನದಲ್ಲಿ. ಅವರು ಟಿಪ್ಪು ಸುಲ್ತಾನ್ ಹುಟ್ಟಿದ್ಮೇಲೆ ರಾಜರಾಗೋದು, ಶ್ರೀರಂಗಪಟ್ಟಣವನ್ನು ರಾಜ್ಯವಾಗಿ ಮಾಡ್ಕೊಂಡು. ಆಗ ಟಿಪ್ಪು ಸಾಬ್ ಟಿಪ್ಪು ಸುಲ್ತಾನ್ ಆಗುತ್ತೆ. ಬ್ರಿಟಿಷರು ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಯಾಕಂದ್ರೆ THIPPU, ಟಿಪ್ಪುಗೂ ಅದೇ ಸ್ಪೆಲ್ಲಿಂಗು, ಟಿಪ್ಪುಗೂ ಅದೇ ಸ್ಪೆಲ್ಲಿಂಗ್. ಟಿಪ್ಪು ಆಗಿದೆ. ಎಷ್ಟು ವರ್ಷ ಆಯ್ತು ದೇವಸ್ಥಾನ ಕಟ್ಟಿ? ದೇವಸ್ಥಾನ ಕಟ್ಟಿಸಿ 450 ವರ್ಷದ ಮೇಲೆ ಆಗಿದೆ. ಇದು 450 ವರ್ಷ ಆಗಿದೆ. ಸ್ವಾಮೀಜಿ ಹೇಳೋ ಥರ ಅದೇ ಕೆರೆ ಒಂದು ಸ್ವಲ್ಪ ಕಾಣ್ತದೆ ನೋಡಿ. ಅದು ಕೆರೆ ಬಂದು ತುಂಬ, ಮತ್ತೆ ಇದು ಕಲ್ಯಾಣಿ, ಅದು ನೀರಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು.